ಸ್ನೇಹಿತರೆ, ಇದು ಧಾರವಾಡದ ಸಂಕಲ್ಪ ಕೋಚಿಂಗ್ ಸೆಂಟರ್ನ ಕ್ಲಾಸ್ ಆಗಿದೆ. ರಸಾಯನಶಾಸ್ತ್ರದ ಯಾವ್ಯಾವ ವಿಭಾಗಗಳಲ್ಲಿ ನಾವು ಓದ್ತೇವೆ ಅನ್ನೋದನ್ನು ಲಾಸ್ಟ್ ಕ್ಲಾಸ್ ಒಳಗಡೆ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಮೊದಲನೇ ಅದರದ ವಿಭಾಗ ಅಂತಂದರೆ ಅಜೈವಿಕ ರಸಾಯನಶಾಸ್ತ್ರ ಅಂತಂದು ಹೇಳಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಂದು ಏನು ಹೇಳ್ತೇವೆ ಅದು ಅಜೈವಿಕ ರಸಾಯನಶಾಸ್ತ್ರ. ಈ ಮೊದಲನೇದಾಗಿ ರಸಾಯನಶಾಸ್ತ್ರದ ಪ್ರಾಚೀನ ರಸಾಯನಶಾಸ್ತ್ರದ ಪಿತಾಮಹ ಅಂತಂದರೆ ಇಬನ್ ಹಯನ್ ಅಂತಂದು ಹೇಳಿ ಕರಿತೇವೆ. ಇವ ಪರ್ಷಿಯನ್ ವಿಜ್ಞಾನಿಯಾಗಿರ್ತಾನೆ. ಹಾಗೂ ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಅಂತ ಕೇಳಿದಾಗ ಆಂಟಿ ಲಾವೋಶಿಯರ್ ಅನ್ನೋದನ್ನು ಬರಿಬೇಕಾಗ್ತದೆ. ಆಂಟಿ ಲಾವೋಶಿಯರ್ ಫ್ರಾನ್ಸ್ ದೇಶದವನು, ಫ್ರೆಂಚ್ ವಿಜ್ಞಾನಿಯವನು. ಇವನನ್ನು ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಅಂತಂದು ಹೇಳಿ ಕರಿತೇವೆ. ಹಾಗೆ ರಸಾಯನಶಾಸ್ತ್ರ ಅಂದ್ರೆ ಏನು ಅಂತ ಕೇಳಿದರೆ, ರಸಾಯನಶಾಸ್ತ್ರ ಅದೊಂದು ವಿಜ್ಞಾನದ ಭಾಗವಾಗಿದ್ದು ಮೂಲ ವಸ್ತುಗಳ ಅಥವಾ ರಾಸಾಯನಿಕ ವಸ್ತುಗಳ ರಚನೆ, ಆ ವಸ್ತುಗಳ ರಚನೆ ಹೇಗಾಗಿದೆ ಅನ್ನೋದನ್ನ, ಅದರ ಆಕಾರ, ಸ್ಟ್ರಕ್ಚರ್ ಯಾವುದಿದೆ, ಅದು ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್ ಇದೆನೋ, ಆಕ್ಟಾಹೈಡ್ರಲ್ ಸ್ಟ್ರಕ್ಚರ್ ಇದೆನೋ, ಸ್ಕ್ವೇರ್ ಪ್ಲೇನಾರ್ ಸ್ಟ್ರಕ್ಚರ್, ಯಾವ ಸ್ಟ್ರಕ್ಚರ್ ಇದೆ ಅನ್ನೋದನ್ನು, ಆಕಾರ, ಅದರ ಗುಣಲಕ್ಷಣಗಳು ಅಂದರೆ ಅದರದ್ದು ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಕೆಮಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಅದರ ಗುಣಲಕ್ಷಣಗಳ ಬಗ್ಗೆ ಓದಬೇಕು. ಅದರಲ್ಲಾಗುವ ಆ ವಸ್ತುವಿನಲ್ಲಾಗುವ ರಾಸಾಯನಿಕ ಬದಲಾವಣೆಗಳೇನು, ಅರ್ಥ ಆಯ್ತಾ? ಒಂದು ವಸ್ತು ತಗೊಳ್ತೀನಿ, ಅದನ್ನ ಆಮ್ಲಜನಕದೊಂದಿಗೆ ರಾಸಾಯನಿಕ ಕ್ರಿಯೆಯನ್ನು ಒಳಪಡಿಸ್ತೇನೆ. ಆಸಿಡ್ ಜೊತೆಗೆ ರಾಸಾಯನಿಕ ಕ್ರಿಯೆ ಅಂದರೆ H2SO4 ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಏನಾದರೂ ಒಂದು ರಾಸಾಯನಿಕ ಕ್ರಿಯೆಗೆ ಒಳಪಡಿಸ್ತೇನೆ, ಅವಾಗ ಏನು ಬದಲಾವಣೆ ಆಗ್ತದ, ಈ ಥರದ್ದೆಲ್ಲವುಗಳನ್ನು ಓದ್ತೇವೆ. ಹಾಗೆ ರಾಸಾಯನಿಕಗಳು ಏನೇನಿವೆ ಆ ವಸ್ತುಗಳ ಒಳಗಡೆ, ರೈಟ್? ಅದರೊಳಗಡೆ ಆಮ್ಲಜನಕ ಎಷ್ಟಿದೆ, ಜಲಜನಕದ ಸಂಖ್ಯೆ ಎಷ್ಟಿದೆ, ಸಾರಜನಕದ ಸಂಖ್ಯೆ, ಇವೆಲ್ಲವನ್ನುಗಳನ್ನ ತಿಳ್ಕೊಂಡ್ರೆ ಅದನ್ನ ರಸಾಯನಶಾಸ್ತ್ರ ಅಂತಂದು ಹೇಳಿ ಕರಿತೇವೆ. ರಸಾಯನಶಾಸ್ತ್ರ ಅಂದರೆ ಆ ವಸ್ತುವಿನ ರಚನೆ, ಆಕಾರ, ಅದರ ಗುಣಲಕ್ಷಣಗಳು, ರಾಸಾಯನಿಕ ಕ್ರಿಯೆಗಳಲ್ಲಾಗುವ ಬದಲಾವಣೆಗಳು, ಹಾಗೂ ಯಾವ್ಯಾವ ರಾಸಾಯನಿಕಗಳು ಇವೆ ಅನ್ನೋದನ್ನ ನಾವು ಓದ್ತೇವೆ. ಅದನ್ನ ರಸಾಯನಶಾಸ್ತ್ರ ಅಂತಂದು ಹೇಳಿ ಕರಿತೇವೆ. ಪ್ರತಿಯೊಂದು ವಸ್ತುವು, ಈ ಜಗತ್ತಿನ ಪ್ರತಿಯೊಂದು ವಸ್ತುವು ಅದರದ್ದೇ ಆದಂತಹ ಮೂಲ ವಸ್ತುವಿನೊಂದಿಗೆ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವು ಫ್ಯಾನ್ ಅಥವಾ ಒಂದು ಪ್ಲಾಸ್ಟಿಕ್ ಯಾವುದಾದ್ರೂ ಮಟೀರಿಯಲ್ ತಗೊಂಡ್ರೆ, ಇಟ್ ಈಸ್ ಮೇಡ್ ಅಪ್ ಆಫ್ ಎ ಪಾಲಿಮರ್, ರೈಟ್? ಲಾಂಗ್ ಚೈನ್ ಪಾಲಿಮರ್ ಇಂದ ಆಗಿರುತ್ತೆ. ಬಟ್ಟೆ ತಗೊಳ್ಳಿ, ಅದು ಕೂಡ ಸೆಲ್ಯುಲೋಸ್ ಅನ್ನೋದೊಂದು ಪಾಲಿಮರ್, ಲಾಂಗ್ ಚೈನ್ ಪಾಲಿಮರ್ ಇಂದ ಆಗಿರುತ್ತೆ. ಅದರೊಳಗಡೆ ಇಂಗಾಲ ಇರುತ್ತೆ, ಆಮ್ಲಜನಕ ಇರುತ್ತೆ, ಜಲಜನಕ ಇರುತ್ತೆ, ಅದರದ್ದೇ ಆದಂತಹ ಬಂಧದಿಂದ ಮಾಡಲ್ಪಟ್ಟಿರುತ್ತೆ, ಸರಿನಾ? ಸೊ ಈ ಥರದ್ದು ಎಲ್ಲ ವಸ್ತುಗಳು ಅದರದ್ದೇ ಆದಂತಹ ಮೂಲ ವಸ್ತು. ಈಗ ಬಟ್ಟೆ ಅಂದ್ಕೊಳ್ಳಿ, ನಾನು ಸೆಲ್ಯುಲೋಸ್ ಅಂತ ಹೇಳಿದೆ, ಅದರೊಳಗಡೆ ಇರ್ತಕ್ಕಂತಹ ಮೂಲ ವಸ್ತುನೇ ಬೇರೆ. ಒಂದು ಸಿಂಗಲ್ ಚೈನ್ ತಗೊಂಡ್ರೆ ಅದನ್ನ ಮೂಲ ವಸ್ತು ಅಂತಂದು ಹೇಳಿ ಕರೀತೇವೆ, ಸರಿನಾ? ನೀರಿನಲ್ಲಿರ್ತಕ್ಕಂತಹ ಮೂಲ ವಸ್ತು ಅಂತಂದ್ರೆ H2O, ಆಮ್ಲಜನಕ ಹಾಗೂ ಜಲಜನಕದೊಂದಿಗೆ ಮಾಡಲ್ಪಟ್ಟಿರ್ತಕ್ಕಂತಹ ಮೂಲ ವಸ್ತು. ಸೊ ಹೀಗೆ ಪ್ರತಿಯೊಂದು ವಸ್ತುವು ಅದರದ್ದೇ ಆದಂತಹ ಮೂಲ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತೆ. ಆ ಮೂಲ ವಸ್ತುಗಳನ್ನ ನಾವು ಡಿವೈಡ್ ಮಾಡಿದಾಗ, ಬೇರ್ಪಡಿಸಿದಾಗ ಸಿಗ್ತಕ್ಕಂತಹ ಕಣಗಳನ್ನ, ಸಿಗ್ತಕ್ಕಂತಹ ವಸ್ತುಗಳನ್ನ ಅಣು ಅಂತಂದು ಹೇಳಿ ಕರಿತೇವೆ. ಮತ್ತೆ ಆ ಅಣುಗಳನ್ನ ಬೇರ್ಪಡಿಸಬಹುದು. ಬೇರ್ಪಡಿಸಿದಾಗ ಸಿಗ್ತಕ್ಕಂತಹ ಕಣಗಳಿಗೆ ಪರಮಾಣು ಅಂತಂದು ಹೇಳಿ ಕರಿತೇವೆ. ಪರಮಾಣು ಮೂಲ ವಸ್ತುಗಳನ್ನ ಡಿವೈಡ್ ಮಾಡಬಹುದು. ಅದನ್ನ ಡಿವೈಡ್ ಮಾಡಿದಾಗ ಸಿಗ್ತಕ್ಕಂತಹ ವಸ್ತುಗಳಿಗೆ ಅಣುಗಳನ್ನು ಸಹ ನಾವು ಬೇರ್ಪಡಿಸಬಹುದು, ಡಿವೈಡ್ ಮಾಡಬಹುದು. ಅದಕ್ಕೆ ಡಿವೈಡ್ ಮಾಡಿದಾಗ ಸಿಗ್ತಕ್ಕಂತಹ ಬೇರ್ಪಡಿಸಿದಾಗ ಸಿಗ್ತಕ್ಕಂತಹ ವಸ್ತುಗಳನ್ನ ಪರಮಾಣು ಅಂತಂದು ಹೇಳಿ ಕರಿತೇವೆ. ಅಂದ್ರೆ ಕಂಪೌಂಡ್ಸ್ನ ಡಿವೈಡ್ ಮಾಡಿದಾಗ ಮಾಲಿಕ್ಯೂಲ್, ಅಣು ಅಂತಂದ್ರೆ ಇಂಗ್ಲಿಷ್ನೊಳಗಡೆ ಮಾಲಿಕ್ಯೂಲ್ನ ಡಿವೈಡ್ ಮಾಡಿದಾಗ ಆಟಮ್ಸ್ ಸಿಗ್ತವೆ. ಪರಮಾಣುವಿಗೆ ಆಟಮ್ ಅಂತಂದು ಹೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆ ಹೇಳೋದಾದ್ರೆ, ವಾಟರ್ ಮಾಲಿಕ್ಯೂಲ್ ಅಥವಾ ಕಂಪೌಂಡ್, ಇದನ್ನ ಡಿವೈಡ್ ಮಾಡ್ತೇವೆ. ಡಿವೈಡ್ ಮಾಡಿದಾಗ ಇಲ್ಲೊಂದು ಸಿಕ್ಕಿದೆ ನೋಡಿ, ಹೈಡ್ರಾಕ್ಸಿಲ್ ಅಂತ ಕರಿತೇವೆ. ಇದಕ್ಕೆ ಎಂತ ಕರಿತೇವೆ? ಹೈಡ್ರಾಕ್ಸಿಲ್ ಮಾಲಿಕ್ಯೂಲ್ ಅಂತಂದೇಳಿ ಕರಿತೇವೆ. ಹಾಗೆ ಆಕ್ಸಿಜನ್ ಅಂದ್ರೆ ಆಮ್ಲಜನಕ,
ಹೈಡ್ರಾಕ್ಸಿಲ್ ಗ್ರೂಪ್ ಒಳಗಡೆ ಆಮ್ಲಜನಕ ಹಾಗೂ ಜಲಜನಕ ಇವೆರಡೂ ಸೇರಿವೆ. ಇದಕ್ಕೆ ಅಣು ಅಂತಂದು ಹೇಳಿ ಕರಿತೇವೆ. ಈ ಹೈಡ್ರಾಕ್ಸಿಲ್ ಗ್ರೂಪ್ ಏನಿದೆಯಲ್ಲ ಇದನ್ನ ಅಣು ಅಂತಂದು ಹೇಳಿ ಕರಿತೇವೆ. ಇಲ್ಲಿ ಬರೀ ಆಮ್ಲಜನಕದ ಕಣ ಇದೆ, ಆಮ್ಲಜನಕದ ವಸ್ತು ಇದೆ, ಇದಕ್ಕೆ ಪರಮಾಣು ಅಂತಂದು ಹೇಳಿ ಕರಿತೇವೆ. ನಾನು ಅವಾಗಲೇ ಹೇಳಿದೆ ಅಣುವನ್ನ ಮತ್ತೆ ಡಿವೈಡ್ ಮಾಡ್ಬೋದು ಅಂತಂದೇಳಿ. OH ಅನ್ನ ತಗೊಂಡು ಆಮ್ಲಜನಕ ಹಾಗೂ ಜಲಜನಕದ ಬಂಧದಿಂದ ಏನು ಇಲ್ಲಿ ಕೋವಲೆಂಟ್ ಬಂಧದಿಂದ ಆಗಿರ್ತದ ಅದನ್ನು ಮತ್ತೆ ಡಿವೈಡ್ ಮಾಡಿದಾಗ ಆಮ್ಲಜನಕ ಹಾಗೂ ಜಲಜನಕವಾಗಿ ವಿಂಗಡಿಸ್ತೇವೆ, ಸಪರೇಟ್ ಮಾಡಬಹುದು, ರೈಟ್. ಇವಕ್ಕೆ ಪರಮಾಣು ಅಂತಂದು ಹೇಳಿ ಕರಿತೇವೆ. ಇದು ಆಮ್ಲಜನಕದ ಪರಮಾಣು, ಇದು ಜಲಜನಕದ ಪರಮಾಣು, ಇದು ಆಮ್ಲಜನಕದ ಪರಮಾಣು, ಇದು ಹೈಡ್ರಾಕ್ಸಿಲ್ ಮಾಲಿಕ್ಯೂಲ್ ಅಣು ಅಂತಂದು ಹೇಳಿ ಕರಿತೇವೆ. ಇದು ಸಹ ಕಂಪೌಂಡ್ ಮೂಲ ವಸ್ತು ಅಂತಂದು ಹೇಳಿ ಕರಿತೇವೆ. ಹೀಗೆ ಯಾವುದೇ ಒಂದು ವಸ್ತು ಅದರದೇ ಆದಂತಹ ಮೂಲ ವಸ್ತುಗಳಿಂದ ಕೂಡಿರುತ್ತೆ. ಅದನ್ನು ಡಿವೈಡ್ ಮಾಡಿದಾಗ ಅಣು ಹಾಗೂ ಪರಮಾಣುಗಳನ್ನು ನಾವು ಪಡಿಬಹುದು. ಹಾಗಾಗಿ ರಸಾಯನಶಾಸ್ತ್ರವನ್ನ ಅಣು ಹಾಗೂ ಪರಮಾಣುಗಳ ವಿಜ್ಞಾನ ಅಂತಂದು ಹೇಳಿ ಕರಿತೀವಿ. ಯಾಕೆಂದ್ರೆ ಯಾವುದೇ ಒಂದು ಮೂಲ ವಸ್ತು ಅದರದೇ ಆದಂತಹ ಅಣುಗಳಿಂದ ಆಗಿರುತ್ತೆ, ಆ ಅಣುಗಳು ಅದರದೇ ಆದಂತಹ ಪರಮಾಣುಗಳಿಂದ ಆಗಿರುತ್ತೆ. ಕೊನೆಗೆ ಬಂದು ಮುಟ್ಟೋದೆಲ್ಲಿ ನಾವು ಪರಮಾಣುಗೆ, ಕೊನೆಗೆ ಮುಟ್ಟೋದು ಪರಮಾಣುವಿಗೆ ಮುಟ್ತೇವೆ. ಹಾಗಾಗಿ ರಸಾಯನಶಾಸ್ತ್ರವನ್ನು ಅಣು ಹಾಗೂ ಪರಮಾಣುಗಳ ವಿಜ್ಞಾನ ಅಂತಂದು ಹೇಳಿನೂ ಕರಿತಾ ಹೋಗ್ತೇವೆ. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಪರಮಾಣು ಅಂದ್ರೆ ಏನು, ಅದನ್ನ ಕಂಡು ಹಿಡಿದವನು ಯಾರು, ಯಾವ ದೇಶದವನು, ಯಾವ ಇಸ್ವಿ ಒಳಗಡೆ ಅದನ್ನ ಐಡೆಂಟಿಫೈ ಮಾಡ್ತಾನೆ, ಅದೆಲ್ಲ ವಿಚಾರಗಳನ್ನ ಒಂದೊಂದಾಗಿ ಓದ್ತಾ ಹೋಗೋಣ. ಮೊದಲನೇದಾಗಿ ಪರಮಾಣು. ಪರಮಾಣು ಅಂದ್ರೆ ಇಂಗ್ಲಿಷ್ನೊಳಗಡೆ ಆಟಮ್ ಅಂತಂದು ಏನು ಕರಿತೇವೆ, ಆಟಮ್ ಅಂತಂದು ಏನು ಕರಿತೇವೆ. ಇದನ್ನ ಈ ಪರಮಾಣುವಿನ ಇರುವಿಕೆಯನ್ನ ಕಂಡುಹಿಡಿದವನು ಜಾನ್ ಡಾಲ್ಟನ್ ಅನ್ನೋ ಸೈಂಟಿಸ್ಟು. ಅವನ ಕಾಲಾವಧಿ ಅಂತಂದ್ರೆ 1776ರಿಂದ 1844ರವರೆಗೆ ಅವನ ಕಾಲಾವಧಿ ಅಥವಾ ಜೀವಿತಾವಧಿ ಅಂತಂದು ಹೇಳಿ ಕರಿತೀವಿ. ಆ ಜಾನ್ ಡಾಲ್ಟನ್ ಅನ್ನೋ ಸೈಂಟಿಸ್ಟು 1803ರಲ್ಲಿ ಈ ಪರಮಾಣುವಿನ ಇರುವಿಕೆಯನ್ನ ಸಾಬೀತುಪಡಿಸ್ತಾನೆ. 1803ರಲ್ಲಿ ಈ ಪರಮಾಣುವಿನ ಇರುವಿಕೆಯನ್ನ ಸಾಬೀತುಪಡಿಸ್ತಾನೆ ಜಾನ್ ಡಾಲ್ಟನ್ ಅನ್ನೋ ಸೈಂಟಿಸ್ಟು. ಸೊ ಇವನೊಬ್ಬ ಗ್ರೀಕ್ ವಿಜ್ಞಾನಿ, ಗ್ರೀಕ್ ದೇಶದ ವಿಜ್ಞಾನಿ. ಈ ಆಟಮ್ ಐಡೆಂಟಿಫೈ ಮಾಡಿದ್ಮೇಲೆ ಪ್ರಪಂಚದಲ್ಲಿ ಅತಿ ಚಿಕ್ಕದಾದಂತಹ ಕಣ ಯಾವುದು ಅಂತ ಕೇಳಿದ್ರೆ ಪರಮಾಣು ಅಂತ ಹೇಳ್ತಾ ಇದ್ರು 1803 ಹಾಗೂ ನಂತರದ ದಿನಗಳಲ್ಲಿ. ಅಂದ್ರೆ ಒಂದು 20-30 ವರ್ಷದ ಡ್ಯೂರೇಷನ್ ಒಳಗಡೆ ಆಟಮ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಇನ್ ದ ವರ್ಲ್ಡ್, ಸರಿನಾ. ತದನಂತರ ಏನಾಗ್ತದ ಅಂತಂದ್ರೆ ಪರಮಾಣುಗಳೇ ಅತಿ ಚಿಕ್ಕದಾದಂತಹ ಕಣಗಳಲ್ಲ, ಅದಕ್ಕಿಂತಲೂ ಚಿಕ್ಕದಾದಂತಹ ಕಣಗಳಿವೆ ಅನ್ನೋದನ್ನ ವಿಜ್ಞಾನಿಗಳು ಸಾಬೀತುಪಡಿಸ್ತಾ ಹೋಗ್ತಾರೆ. ಅದರಲ್ಲಿ ಬಂದಿರತಕ್ಕಂತಹ ಕಣಗಳು ಅಂತಂದ್ರೆ ಮೊದಲನೇದು ಪ್ರೋಟಾನ್, ಎರಡನೇದು ಎಲೆಕ್ಟ್ರಾನ್, ಹಾಗೂ ಮೂರನೇದು ನ್ಯೂಟ್ರಾನ್ ಅಂತಂದ್ರೆ. ಪ್ರೋಟಾನ್ಗಳನ್ನ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಅಂತಂದು ಕರಿತೀವಿ, ಅಂದ್ರೆ ಧನಾತ್ಮಕ ಗಣಗಳು ಅಂತಾನೂ ಕರಿತೇವೆ, ಧನಾತ್ಮಕ ಕಣಗಳು ಅಂತಾನೂ ಕರಿತೇವೆ. ಓಕೆ, ಪ್ರೋಟಾನ್ ಅಂತಂದು ಹೇಳಿ ಅದನ್ನ ಪಿ ಅಂತಾನು ಇಂಡಿಕೇಟ್ ಮಾಡ್ತಾರೆ ಕೆಲವೊಂದು ಕಡೆಗೆ, ಸರಿನಾ. ಎಲೆಕ್ಟ್ರಾನ್ಗಳನ್ನ ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್, ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್ ಅಂದ್ರೆ ಋಣಾತ್ಮಕ ಗುಣಗಳನ್ನು ಹೊಂದಿರತಕ್ಕಂತಹ ಕಣಗಳು ಅಂತಂದು ಹೇಳಿ ಕರಿತೇವೆ. ಹಾಗೆ ನ್ಯೂಟ್ರಾನ್ಗೆ ಯಾವುದೇ ಚಾರ್ಜ್ ಇರೋದಿಲ್ಲ, ಯಾವುದೇ ಚಾರ್ಜ್ ಇರೋದಿಲ್ಲ, ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಮುಗೀತು, ಮೂರನೇ ಚಾರ್ಜ್ ಇಲ್ಲ, ಸರಿನಾ. ನ್ಯೂಟ್ರಾನ್ಗಳಿಗೆ ಯಾವುದೇ ಚಾರ್ಜ್ ಇರೋದಿಲ್ಲ. ಸೊ ಪರಮಾಣುವಿನ ನಂತರ ಅತಿ ಚಿಕ್ಕದಾದಂತಹ ಕಣಗಳು ಪ್ರಪಂಚದಲ್ಲಿ ಬಂದಿರ್ತಕ್ಕಂಥದ್ದು ಹಾಗೂ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು ಪ್ರೋಟಾನ್, ಎಲೆಕ್ಟ್ರಾನ್ ಹಾಗೂ ನ್ಯೂಟ್ರಾನ್ಗಳು.
ಇದರಲ್ಲಿ ಅತಿ ಚಿಕ್ಕದಾದಂತಹ ಕಣ ಯಾವುದು, ಅದರ ತೂಕ ಎಷ್ಟಿರುತ್ತೆ ಅನ್ನೋದನ್ನ ಒಂದೊಂದಾಗಿ ಓದ್ತಾ ಹೋಗೋಣ. ಅದರೊಳಗಡೆ ಮೊದಲನೇದು ಪ್ರೋಟಾನ್. ಜಾನ್ ಡಾಲ್ಟನ್ ಪರಮಾಣುವಿನ ಇರುವಿಕೆಯನ್ನ ಸಾಬೀತುಪಡಿಸಿದವನು 1803. ನಾನೀಗ ಸ್ವಲ್ಪ ದಿವಸ ಕ್ಲಾಸಸ್ಸು ಥಿಯರಿ ಎಲ್ಲ ತಗೊಳ್ತೇನೆ, ಒಂದು 4-5 ಕ್ಲಾಸಸ್, ಒಂದು 5-6 ಕ್ಲಾಸಸ್ಸು. ನಂತರ ನಿಮಗೊಂದು ರಸಾಯನಶಾಸ್ತ್ರ ಅಂದ್ರೆ ಏನು ಅನ್ನೋದೊಂದು ಐಡಿಯಾ ಬರುತ್ತೆ. ನಂತರ ನಾನು ಪ್ರಶ್ನೆಗಳನ್ನು ತಗೊಳ್ತಾ ಹೋಗ್ತೇನೆ. ಅಲ್ಲಿವರೆಗೂ ಪ್ರಶ್ನೆಯನ್ನು ನಾನು ಡಿಸ್ಕಸ್ ಮಾಡೋದಿಲ್ಲ. ಒಂದು 5-6 ಕ್ಲಾಸ್ ಆದಮೇಲೆ ನಿಮಗೊಂದು ಐಡಿಯಾ ಬಂದಮೇಲೆ ನಂತರ ಪ್ರಶ್ನೆಗಳನ್ನು ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಮೊದಲನೇದು ಪ್ರೋಟಾನ್. ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಇದನ್ನ ಐಡೆಂಟಿಫೈ ಮಾಡಿದವನು ಅರ್ನ್ಸ್ಟ್ ರುದರ್ಫೋರ್ಡ್ ಅನ್ನೋ ಸೈಂಟಿಸ್ಟು. ಅರ್ನ್ಸ್ಟ್ ರುದರ್ಫೋರ್ಡ್ 1917ರಿಂದ 1920 ಈ ಪ್ರೋಟಾನ್ ಕಣಗಳ ಇರುವಿಕೆಯನ್ನ ಸಾಬೀತುಪಡಿಸ್ತಾನೆ. ಅರ್ನ್ಸ್ಟ್ ರುದರ್ಫೋರ್ಡ್ ಅನ್ನೋ ಸೈಂಟಿಸ್ಟ್. ಅವನು ಯೂಸ್ ಮಾಡಿರ್ತಕ್ಕಂತಹ, ಅವನು ಉಪಯೋಗಿಸಿರ್ತಕ್ಕಂತಹ ಎಕ್ಸ್ಪರಿಮೆಂಟ್ ಯಾವುದಪ್ಪ ಅಂತಂದ್ರೆ ಅಲ್ಫಾ ಕಿರಣಗಳ ವಕ್ರೀಭವನ ಕ್ರಿಯೆ ಅಂತಂತ ಹೇಳಿ. ಅಲ್ಫಾ ಕಿರಣಗಳ ವಕ್ರೀಭವನ ಕ್ರಿಯೆ, ಅಥವಾ ಇದನ್ನ ಇಂಗ್ಲಿಷ್ನೊಳಗಡೆ ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪರಿಮೆಂಟ್ ಅಂತಂದು ಹೇಳಿ ಕರಿತೀವಿ. ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪರಿಮೆಂಟ್ ಅಥವಾ ಅಲ್ಫಾ ಕಿರಣಗಳ ವಕ್ರೀಭವನ ಕ್ರಿಯೆ. ಈ ಎಕ್ಸ್ಪರಿಮೆಂಟ್ ಇಂದ ಪ್ರೋಟಾನ್ ಇರುವಿಕೆಯನ್ನು ಸಾಬೀತುಪಡಿಸ್ತಾನೆ. ಈ ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪರಿಮೆಂಟ್ ಅಂದ್ರೆ ಏನು, ಹೇಗಿರುತ್ತೆ, ಹಾಗೂ ನ್ಯೂಟ್ರಾನ್ಗೆ ಕೆಲವೊಂದು ಪ್ಲಮ್ ಪಡ್ಡಿಂಗ್ ಅಥವಾ ಈ ಥರದ ಎಕ್ಸ್ಪರಿಮೆಂಟ್ಸ್ ಇವೆ. ಅವೆರಡನ್ನೂ ನಾನು ಮುಂದಿನ ತರಗತಿಯೊಳಗಡೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೇಗೆ ಆ ಎಕ್ಸ್ಪರಿಮೆಂಟ್ ವರ್ಕ್ ಆಗ್ತದೆ, ಹೇಗೆ ಅದು ಅದರಿಂದ ಸಾಬೀತುಪಡಿಸ್ತಾನೆ ಅನ್ನೋದನ್ನ ನಾನು ಮುಂದಿನ ತರಗತಿ ಒಳಗಡೆ ಅದನ್ನ ಎಕ್ಸ್ಪರಿಮೆಂಟ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಸರಿನಾ? ಅಲ್ಫಾ ಕಿರಣಗಳ ವಕ್ರೀಭವನ ಕ್ರಿಯೆ ಎಕ್ಸ್ಪರಿಮೆಂಟ್ ಇಂದ ಇದನ್ನ ಐಡೆಂಟಿಫೈ ಮಾಡ್ತಾನೆ. ಓಕೆ, ಈ ಪ್ರೋಟಾನ್ಗಳ ತೂಕ ಎಷ್ಟಿರುತ್ತೆ, ಅದರ ತೂಕ ಎಷ್ಟಿರುತ್ತೆ ಅಂತಂದ್ರೆ 1.67262 into 10⁻⁻27 mass per kg. ಆರ್ಎಲ್ಸ್ ಇದನ್ನ ಮಾಸ್ ಬೈ ಯೂನಿಟ್ ಅಲ್ಲೂ ಹೇಳ್ಬೋದು. 1.00727 into 10 ಮಾಸ್ ಬೈ ಯೂನಿಟ್. ಯಾವ್ದ್ರಲ್ಲಾದ್ರೂ ಒಂದು ನೆನ್ಪಿಟ್ಕೊಳ್ಳಿ, ಮಾಸ್ ಬೈ ಯೂನಿಟ್ ಅನ್ನೇ ನೆನ್ಪಿಟ್ಕೋಬಹುದು. ಅಥವಾ ಇದು ಸ್ಟ್ಯಾಂಡರ್ಡ್ ಬಹಳ ಎಕ್ಸಾಮ್ ಒಳಗಡೆ ಕೇಳಿರೋದು ಇದೇ ನಂಬರು 1.67262 into 10⁻⁻, ಯಾವಾಗಲೂ ಪಾಯಿಂಟ್ ಆದ್ಮೇಲೆ 6726 ಹಂಗೆ ಓದಬೇಡಿ. ಇಟ್ ಶುಡ್ ಬಿ ಇಂಡಿವಿಜುವಲ್ ನಂಬರ್ 1.67262 into 10⁻⁻27 ಹೀಗೆ ಓದ್ರಿ. ಬಿಕಾಸ್ ದಿಸ್ ಇಸ್ ಆಲ್ ಬೇಸಿಕ್ ನಾಲೆಡ್ಜ್ ಯು ಶುಡ್ ನೋ. ಕೆಲವೊಬ್ರು ಹೋಗ್ತಾರೆ 1.67262. ನೋ, ದೇ ಆರ್ ನಾಟ್ ಮೊಬೈಲ್ ನಂಬರ್ಸ್. ಒಂದು ಪರ್ಟಿಕ್ಯುಲರ್ ಅದು, ಅದಕ್ಕಂತಾನೆ 67262. ಇಸ್ ಇಟ್ ಕ್ಲಿಯರ್? 10⁻⁻27 ಮಾಸ್ ಬೈ kg or else 1.00727 ಮಾಸ್ ಬೈ ಯೂನಿಟ್. ಇದು ಪ್ರೋಟಾನ್ಗಳ ತೂಕ. ಒಂದು ಪ್ರೋಟಾನುವಿನ ತೂಕ, ಒಂದು ಪ್ರೋಟಾನ್ ಇಷ್ಟು ತೂಕವನ್ನು ಹೊಂದಿರುತ್ತೆ ಅನ್ನೋದನ್ನ ವಿಜ್ಞಾನಿಗಳು ತಿಳಿಸ್ತಾರೆ. ಇದು ಪ್ರೋಟಾನ್ ಇರುವಿಕೆಯ ಬಗ್ಗೆ. ನಂತರ ಬರೋದು ಎಲೆಕ್ಟ್ರಾನ್ ಹಾಗೂ ನ್ಯೂಟ್ರಾನ್. ಅದು ಹೇಗೆ ಏನು ಅನ್ನೋದನ್ನ ಮುಂದಿನ ತರಗತಿ ಒಳಗಡೆ ನಾನು ಹೇಳ್ತೇನೆ. ಧನ್ಯವಾದಗಳು.